ಫಾಸ್ಟ್ ಫುಡ್ ಅಂದರೆ ಯಾರಿಗಿಷ್ಟ ಇಲ್ಲ. ಸೊ ಇವತ್ತು ಮನೆಯಲ್ಲೇ ಈಸಿಯಾಗಿ ಎಗ್ ನೂಡಲ್ಸ್ ಹೇಗೆ ಮಾಡೋದು ಅಂತ ನೋಡೋಣ. ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಟು ದ ಚಾನಲ್ CS ಕನ್ನಡ ಕಿಚನ್ ಯೂಟ್ಯೂಬ್ ಚಾನಲ್. ನ್ಯೂಡಲ್ಸ್ ಮಾಡೋದಕ್ಕೆ ಮೊದಲಿಗೆ ಒಂದು ಪ್ಯಾನ್ನಲ್ಲಿ ನೀರು ಕಾಯೋಕ್ಕಿಟ್ಟು ನೀರು ಕುದಿಯುವಾಗ ನ್ಯೂಡಲ್ಸ್ ಎಣ್ಣೆ ಹಾಗೂ ಉಪ್ಪು ಹಾಕಿ ಒಂದು 5 ಮಿನಿಟ್ಸ್ ನ್ಯೂಡಲ್ಸ್ನ ಬೇಯಿಸ್ಕೊಳ್ಳಿ. ಒಂದು 70% ನ್ಯೂಡಲ್ಸ್ ಕುಕ್ ಆಗಿದ್ರೆ ಸಾಕು. ಸೊ ಇದೀಗ ಆಗಿದೆ, ಇದನ್ನ ಒಂದು ಪಾತ್ರೆಗೆ ಶೋಧಿಸ್ಕೋಬೇಕು. ಶೋಧಿಸ್ಕೊಂಡಾದ್ಮೇಲೆ ತಕ್ಷಣ ಇದಕ್ಕೆ ನೀರು ಹಾಕಬೇಕು. ಸೊ ನೀರು ಹಾಕೋದ್ರಿಂದ ನ್ಯೂಡಲ್ಸು ಅಂಟೋದಿಲ್ಲ. ಸೊ ನೆಕ್ಸ್ಟು ಒಂದು ಪ್ಯಾನ್ಗೆ 1 ಸ್ಪೂನ್ ಎಣ್ಣೆ ಹಾಕಿ 2 ಮೊಟ್ಟೆ ಹಾಕಿದ್ದೀನಿ. ಸೊ ಒಂದು 250 ಗ್ರಾಮ್ ನೂಡಲ್ಸ್ ಮಾಡೋದ್ರಿಂದ 2 ಮೊಟ್ಟೆ ಸಾಕಾಗುತ್ತೆ. ನಂತರ ಇದನ್ನು ಮೀಡಿಯಂ ಫ್ಲೇಮ್ನಲ್ಲಿ ಇಟ್ಕೊಂಡು 1/4 ಸ್ಪೂನ್ ಅಡುಗೆ ಅರಶಿನ, ಪೆಪ್ಪರ್ ಪೌಡ್ರು, ಗರಂ ಮಸಾಲ ಹಾಗೆ ಉಪ್ಪು ಹಾಕಿ ಫ್ರೈ ಮಾಡ್ಕೊಳ್ಳಿ. ಮೊಟ್ಟೆ ಹಸಿ ವಾಸನೆ ಹೋಗೋವರೆಗೂ ಫ್ರೈ ಮಾಡ್ಕೋಬೇಕು. ಸೊ ಈಗ ಇದು ಫ್ರೈ ಆಗಿದೆ, ಇದನ್ನು ಸೈಡಿಗೆ ಎತ್ತಿಡ್ಕೊಂಡು ಈಗ ಅದೇ ಪ್ಯಾನ್ಗೆ 4 ಸ್ಪೂನ್ ಎಣ್ಣೆ ಹಾಕಿದ್ದೀನಿ. ಎಣ್ಣೆ ಬಿಸಿ ಆದಮೇಲೆ ಇದಕ್ಕೆ ಸಣ್ಣದಾಗಿ ಕಟ್ ಮಾಡ್ಕೊಂಡಿರೋ ಶುಂಠಿ, ಬೆಳ್ಳುಳ್ಳಿ ಹಾಗೆ ಈರುಳ್ಳಿ ಹಾಕಿದ್ದೀನಿ. ಒಂದೊಂದೇ ಫ್ರೈ ಮಾಡ್ಕೋಬೇಕು ಅಂತ ಏನಿಲ್ಲ. ಈಗ ಡೈರೆಕ್ಟಾಗಿ ನಾನು ತರಕಾರಿಗಳನ್ನ ಹಾಕ್ತಾ ಇದ್ದೀನಿ. ಎಗ್ ನೂಡಲ್ಸ್ನ ಮಾಡೋದಕ್ಕೆ ನಾನು ಎಲೆಕೋಸು, ಕ್ಯಾರೆಟ್, ಬೀನ್ಸ್ ಹಾಗೆ ಕ್ಯಾಪ್ಸಿಕಮ್ನ ತೊಗೊಂಡಿದ್ದೀನಿ. ಸೊ ತರಕಾರಿಗಳನ್ನೆಲ್ಲ ಹಾಕಿ ಮಾಡಿದಾಗ ರುಚಿ ತುಂಬ ಚೆನ್ನಾಗಿರುತ್ತೆ. ನಂತರ ಇದಕ್ಕೆ 1 ಸ್ಪೂನ್ ಉಪ್ಪು ಹಾಕಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಇದನ್ನ ಮೀಡಿಯಂ ಫ್ಲೇಮ್ನಲ್ಲೇ ಒಂದು 10 ಮಿನಿಟ್ಸ್ ಫ್ರೈ ಮಾಡ್ಕೊಳ್ಬೇಕು. ತರಕಾರಿ ಫ್ರೈ ಆದಮೇಲೆ ಇದಕ್ಕೆ ಆಲ್ರೆಡಿ ಕುಕ್ ಮಾಡಿ ಇಟ್ಟಿರೋ ನೂಡಲ್ಸ್ನ ಸೇರಿಸ್ತಾ ಇದ್ದೀನಿ. ಈಗ ಸ್ಟವ್ನ ಲೋ ಫ್ಲೇಮ್ನಲ್ಲಿ ಇಟ್ಕೊಂಡು 1/2 ಸ್ಪೂನ್ ಗರಂ ಮಸಾಲ, ಅಡುಗೆ ಅರಶಿನ, ಧನಿಯಾ ಪುಡಿ, ಅಚ್ಚಕಾರದ ಪುಡಿ, ಕಾಳು ಮೆಣಸಿನ ಪುಡಿ, ಉಪ್ಪು ಹಾಗೆ 2 ಸ್ಪೂನ್ ಟೊಮೊಟೊ ಸಾಸ್, 1 ಸ್ಪೂನ್ ಸೋಯಾ ಸಾಸ್ ಹಾಕ್ಕೊಂಡು ನಿಧಾನವಾಗಿ ಲೋ ಫ್ಲೇಮ್ನಲ್ಲೇ ಮಿಕ್ಸ್ ಮಾಡ್ತಾ ಬರಬೇಕು. ನಾನಿಲ್ಲಿ ಎಲ್ಲ ಮಸಾಲ ಪುಡಿಗಳನ್ನ 1/2 ಸ್ಪೂನ್ ಯೂಸ್ ಮಾಡಿದ್ದೀನಿ. ಚೆನ್ನಾಗಿ ಮಿಕ್ಸ್ ಆಗಿದ್ದಾದಮೇಲೆ ಆಲ್ರೆಡಿ ಫ್ರೈ ಮಾಡಿ ಇಟ್ಕೊಂಡಿರೋ ಮೊಟ್ಟೆ ಹಾಕಿ ಇನ್ನೊಂದು ಸಲ ಮಿಕ್ಸ್ ಮಾಡಿ ಕೊತ್ತಂಬರಿ ಸೊಪ್ಪಿಂದ ಗಾರ್ನಿಷ್ ಮಾಡಿದ್ರೆ ಎಗ್ ಹಕ್ಕಾ ನೂಡಲ್ಸ್ ರೆಡಿ ಆಗುತ್ತೆ. ಸೊ ತುಂಬ ಈಸಿಯಾಗಿ ಸಿಂಪಲ್ಲಾಗಿ ಮನೆಯಲ್ಲೇ ಮಾಡ್ಕೊಬೋದು. ಸೊ ಈ ರೆಸಿಪಿ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ ಹಾಗೆ CS ಕನ್ನಡ ಕಿಚನ್ನ ಸಬ್ಸ್ಕ್ರೈಬ್ ಮಾಡಿ.